ಮುಖ್ಯಮಂತ್ರಿಯಾಗಿ ಪದಗ್ರಹಣ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚಿತವಾಗಿ ಡಿಕೆ ಶಿವಕುಮಾರ್ ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದರು. ಈ ಒಂದು ವಿಚಾರ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಬ್ರೇಕಿಂಗ್ ಇದೆ. ಪದಗ್ರಹಣಕ್ಕೂ ಮುನ್ನ ದೇವೇಗೌಡರನ್ನ ಭೇಟಿ ಮಾಡಿರುವಂತಹ ಡಿಕೆ ಶಿವಕುಮಾರ್ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ವಿಚಾರ ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ. ಒಕ್ಕಲಿಗ ಸಮುದಾಯದ ನಾಯಕರಾಗಲು ಹೊರಟ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟುಹಾಕಿರುವಂತಹದ್ದು. ನಾನು ಕೂಡ ಒಬ್ಬ ನಾಯಕ ಅನ್ನೋದನ್ನ ಬಿಂಬಿಸೋದಕ್ಕೆ ಮುಂದಾದ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ವಿಚಾರ. ಡಿಕೆ ಶಿವಕುಮಾರ್ ನಡೆಯಿಂದ ಜೆಡಿಎಸ್ ಪಕ್ಷಕ್ಕೆ ಹಿನ್ನಡೆ ಆಗತ್ತಾ? ಇಂತಹದೊಂದು ಪ್ರಶ್ನೆ ಎದುರಾಗ್ತಾ ಇದೆ. ಈ ಬಗ್ಗೆ ಕ್ಲಾರಿಟಿಯನ್ನ ನೀಡಿದ್ದಾರೆ ಮಾಜಿ ಶಾಸಕ ಎಚ್ ನಿಂಗಪ್ಪ. ತುಮಕೂರು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ನಿಂಗಪ್ಪ ಕ್ಲಾರಿಟಿಯನ್ನ ಕೊಟ್ಟಿರುವಂತಹದ್ದು. ಪದಗ್ರಹಣಕ್ಕೂ ಮುನ್ನ ದೇವೇಗೌಡರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಇದೀಗ ಡಿಕೆ ಶಿವಕುಮಾರ್ ಪದಗ್ರಹಣ ಅಂದರೆ ನಿನ್ನೆ ದಿನ ಆಗಿರ್ತಕ್ಕಂಥ ಬೆಳವಣಿಗೆ ಇದು. ಯಾವುದೇ ಒಂದು ಪದಗ್ರಹಣ ಆಗುವಂಥ ಸಂದರ್ಭದಲ್ಲಿ ಆಯಾ ಒಂದು ದೇವರಿಗೆ ಮೊರೆ ಹೋಗ್ತಕ್ಕಂಥದ್ದು, ಸ್ವಾಮೀಜಿಗಳ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ಸರ್ವೇ ಸಾಮಾನ್ಯ. ಇದರ ಜೊತೆಗೆ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ವಿರೋಧ ಪಕ್ಷಗಳಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಾಯಕರ ನಡುವೆ ಒಂದಿಷ್ಟು ವಿಚಾರಗಳು ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಆದರೆ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅಥವಾ ಅವರು ದೇವೇಗೌಡರನ್ನ ಭೇಟಿ ಮಾಡಿರುವಂತಹ ವಿಚಾರ ಏನಿದೆ, ಇದು ಸಾಕಷ್ಟು ಚರ್ಚೆಯ ವಿಷಯವಾಗಿರ್ತಕ್ಕಂಥದ್ದು. ಹೊರಗಡೆಯಿಂದ ನೋಡಲಿಕ್ಕೆ ಇದೊಂದು ಸಾಮಾನ್ಯ ವಿಚಾರ ಅಂತ ಹೇಳ್ಬೋದು. ಆದರೆ ರಾಜಕೀಯದ ರೀತಿಯಲ್ಲಿ ಮಾತನಾಡೋದಾದ್ರೆ ಅಥವಾ ಆ ರೀತಿಯಲ್ಲಿ ಆಲೋಚನೆ ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾದಂತಹ ಯೋಜನೆ ಏನಾದರೂ ಕೂಡ ಡಿಕೆ ಶಿವಕುಮಾರ್ ರೂಪಿಸಿದ್ದಾರೆ ಅನ್ನೋಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಅವರಿಗೆ ಅಭಿನಂದನೆಗಳು. ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಬಹಳಷ್ಟು ಸವಾಲುಗಳನ್ನು ಡಿಕೆ ಶಿವಕುಮಾರ್ ಅವರು ಎದುರಿಸಬೇಕು ಅಂತ ಹೇಳಿ ಇದೀಗ ತುಮಕೂರು ನಗರದ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ಶಾಸಕ ಎಚ್ ನಿಂಗಪ್ಪ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೇವೇಗೌಡರು ಈ ಒಂದು ರಾಷ್ಟ್ರದ ಪ್ರಧಾನಿಯಾಗಿದ್ದವರು, ಸುಸಂಸ್ಕೃತ ರಾಜಕೀಯ ನಾಯಕನ ಕರ್ತವ್ಯ. ಹೀಗಾಗಿ ಅವರನ್ನು ಭೇಟಿ ಮಾಡ್ತಕ್ಕಂತಹದ್ದು, ಅವರ ಆಶೀರ್ವಾದವನ್ನು ಪಡೆಯುವಂತಹದ್ದು, ನೇರವಾಗಿ ಹೋಗಿ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಇದರಲ್ಲಿನೂ ಕೂಡ ತಪ್ಪನ್ನು ಹುಡುಕುವಂತಹದ್ದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅವರ ಆಶೀರ್ವಾದವನ್ನು ಪಡಿಬೇಕು ಮತ್ತು ಸದುದ್ದೇಶವನ್ನು ಇಟ್ಕೊಂಡು ಹೋಗಿದ್ದಾರೆ. ರಾಜ್ಯದಲ್ಲಿ ಎಲ್ಲ ವರ್ಗಗಳಿಗೂ ಕೂಡ ನಾಯಕರು ಅಂದರೆ ಅದು ದೇವೇಗೌಡರು, ಕುಮಾರಸ್ವಾಮಿ ಮಾತ್ರ ಅಂತೇಳಿ ಎಚ್ ನಿಂಗಪ್ಪನವರು ಇದೀಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು. ಡಿಕೆ ಶಿವಕುಮಾರ್ ದೇವೇಗೌಡರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅದೇ ಒಂದು ಕಾಲದಲ್ಲಿ ಇದೇ ಶಿವಕುಮಾರ್ ಅವರು ಸಾತ್ನೂರಿನಲ್ಲಿ ದೇವೇಗೌಡರ ವಿರುದ್ಧವಾಗಿ ಸ್ಪರ್ಧೆಯನ್ನ ಮಾಡಿದ್ರು, ರಾಜಕೀಯವಾಗಿ ನಿಂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ದೇವೇಗೌಡರಿಗೆ ಪ್ರಯಾಸದ ಗೆಲುವನ್ನು ತಂದುಕೊಡುವಂತಹ ನಿಟ್ಟಿನಲ್ಲಿ ಆಗಿದ್ದಂತಹ ಬೆಳವಣಿಗೆ ಅದು. ಈ ಎಲ್ಲ ರೀತಿಯಾದಂತಹ ಮಾರ್ಪಾಡುಗಳ ಮಧ್ಯೆ ಎಲ್ಲೊಂದು ಕಡೆ ಡಿಕೆ ಶಿವಕುಮಾರ್ ಅವರು ದೇವೇಗೌಡರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಒಕ್ಕಲಿಗ ಸಮುದಾಯದಲ್ಲಿ ನಾವೆಲ್ಲ ಕೂಡ ಒಂದೇ ಅನ್ನೋದನ್ನು ಬಿಂಬಿಸ್ತಾ ಇದೆ. ಮತ್ತೊಂದು ಕಡೆ ದೇವೇಗೌಡರು ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ಒಂದು ನಾಯಕತ್ವ, ಒಕ್ಕಲಿಗ ಸಮುದಾಯದ ಪ್ರಮುಖವಾಗಿರ್ತಕ್ಕಂತಹ ನಾಯಕ ಅಂತ ಹೇಳಿ ಕೂಡ ಬಿಂಬಿಸಲಾಗ್ತಾ ಇತ್ತು. ಇದೀಗ ದೇವೇಗೌಡರ ನಂತರ ಡಿಕೆ ಶಿವಕುಮಾರ್ ಏನಾದರೂ ಕೂಡ ಆ ಒಂದು ನಾಯಕತ್ವವನ್ನು ಹೊತ್ಕೊಳ್ಳೋದಕ್ಕೆ ಮುಂದಾದ್ರ, ಇಡೀ ಸಮಾಜದಲ್ಲಿ ನಾನು ಕೂಡ ನಾಯಕ ಅನ್ನೋದನ್ನ ಬಿಂಬಿಸೋದಕ್ಕೆ ಮುಂದಾದ್ರ ಅಂತಹದೊಂದು ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಒಕ್ಕಲಿಗರ ಸಮುದಾಯದ ನಾಯಕರು ಅಂತ ಹೇಳಿದ್ರೆ ದೇವೇಗೌಡರು, ಕುಮಾರಸ್ವಾಮಿ ಮಾತ್ರ. ಈ ಭೇಟಿಯಿಂದ ಕಿಂಚಿತ್ತೂ ಕೂಡ ಜನತಾದಳಕ್ಕೆ ತೊಂದರೆ ಆಗೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ನಿಂಗಪ್ಪ ನೀಡಿದ್ದಾರೆ. ತಮ್ಮದೇ ಆದಂತಹ ತತ್ವ ಸಿದ್ಧಾಂತದಲ್ಲಿ ರಾಜಿ ಆಗೋದಿಲ್ಲ ಜನತಾದಳ ಪಕ್ಷ. ಈ ಒಂದು ಭೇಟಿ ಒಂದು ಸೌಹಾರ್ದ ಭೇಟಿಯೇ ಹೊರತು ರಾಜಕೀಯವಾಗಿ ಯಾವುದೇ ಪರಿಣಾಮ ಬೀರುವುದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ನಿಂಗಪ್ಪ. ಮುಖ್ಯಮಂತ್ರಿಗಳಾಗಿದ್ದರೆ ಅದಕ್ಕೆ ನನ್ನ ಅಭಿನಂದನೆಗಳು. ಯಾರೇ ಮುಖ್ಯಮಂತ್ರಿ ಆದರೂ ನಾವು ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಅವರು ಯಾವುದೇ ಪಕ್ಷದಲ್ಲಿರಲಿ. ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ, ಅವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಇವತ್ತೇನು ಅಧಿಕಾರಕ್ಕೆ ಬಂದಿದ್ದಾರೆ, ಭಾಳಷ್ಟು ಸವಾಲುಗಳನ್ನು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿನಲ್ಲಿ ಅವರಿದ್ದಾರೆ. ಅವರು ಯಾವ ರೀತಿ ಈಗ ಅದ್ರ ಬಗ್ಗೆ ಇವತ್ತು ಕಾಮೆಂಟ್ ಮಾಡೋದಕ್ಕೆ ಇದು ಸಮಯ ಅಲ್ಲ ಇದು. ಯಾಕೆಂದರೆ ಅವರು ಕೆಲಸ ಪ್ರಾರಂಭ ಮಾಡಿ ಯಾವ ರೀತಿ ಕೆಲಸ ಮಾಡ್ತಾರೆ, ಅವರ ಒಂದು ಸಾಮರ್ಥ್ಯ ಯಾವ ರೀತಿ ತೋರಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ಪ್ರತಿಕ್ರಿಯೆಯನ್ನು ನಾನು ನೀಡಲಿಕ್ಕೆ ಅದು ಸೌಹಾರ್ದ. ಈಗ ದೇವೇಗೌಡರು ಈ ರಾಷ್ಟ್ರದ ಪ್ರಧಾನಿಯಾಗಿದ್ದಂಥವರು, ನಮ್ಮ ನಾಡಿನಿಂದ ಹೋಗಿ ಯಾರನ್ನ ಕರ್ನಾಟಕದಿಂದ ಪ್ರಧಾನಿಯಾಗಿದ್ದರಾ? ದೇವೇಗೌಡರಾಗಿದ್ದರೆ ಹಿರಿಯರು. ಅವ್ರು ಯಾವುದೇ ಪಕ್ಷದಲ್ಲಿರಲಿ ಅವ್ರಿಗೆ ಗೌರವ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಒಬ್ಬ ಸುಸಂಸ್ಕೃತ ರಾಜಕೀಯ ನಾಯಕನ ಒಂದು ಕರ್ತವ್ಯ ಅಂತಲೇ ತಿಳ್ಕೊಂಡು ಅವ್ರು ಹೋಗಿದ್ದಾರೆ. ಭಾಳ ಸಂತೋಷ.
ಬಟ್ ದೇವೇಗೌಡರು ಏನು ಮಾಜಿ ಪ್ರಧಾನಿಯಾಗಿ ಹಿರಿಯರಾಗಿ ಭಾಳಷ್ಟು ಕರ್ನಾಟಕಕ್ಕೆ ಅವರು ಸೇವೆಯನ್ನು ಸಲ್ಲಿಸಿರೋದ್ರಿಂದ ಅವ್ರನ್ನ ಹೋಗಿ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಹೋಗಿ ಭೇಟಿ ಮಾಡಿದ್ದಾರೆ. ದೇವೇಗೌಡರಿಗೆ ಆಶೀರ್ವಾದ ಮಾಡಿದ್ದಾರೆ. ಇವ್ರಿಗೂ ಕೂಡ ದೇವೇಗೌಡರಿಗೆ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ದೇವೇಗೌಡರು ಕೂಡ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಇಲ್ಲ, ಅದರ ಬಗ್ಗೆ ನಾನು ಹೇಳೋದಿಲ್ಲ. ಯಾಕೆ ಗೊತ್ತಾ, ಒಕ್ಕಲಿಗ ಸಮುದಾಯವು ಅಷ್ಟೇ ಅಲ್ಲ, ಎಲ್ಲ ವರ್ಗಕ್ಕೂ ಇವತ್ತು ಕರ್ನಾಟಕದಲ್ಲಿ ನಾಯಕರು ನಂಬರ್ 1 ನಾಯಕರು ಅಂದರೆ ದೇವೇಗೌಡರು, ಕುಮಾರಸ್ವಾಮಿ ಅವರನ್ನೇ. ಯಾವುದಾವುದೋ ಕಾರಣಕ್ಕೆ ಸ್ಥಳೀಯ ಪರಿಸ್ಥಿತಿಗೆ ಕೆಲವರು ಅಧಿಕಾರಕ್ಕೆ ಬರ್ಬೋದು. ಆದರೆ ಇದರಿಂದನ DK ಶಿವಕುಮಾರ್ ಮುಖ್ಯಮಂತ್ರಿಗಳಾದರೂ ಅನ್ನೋ ಕಾರಣಕ್ಕೆ ಒಕ್ಕಲಿಗರೆಲ್ಲನ ಒಂದು ಸೈಡ್ ವಾಲುತ್ತೆ ಅಂತಕ್ಕಂಥದ್ದು ಸಂಪೂರ್ಣ ಸುಳ್ಳು. ಇವತ್ತು ಕೂಡ ಒಕ್ಕಲಿಗರೇ ನಾಯಕರು ಯಾರು ಇದ್ದರೆ ದೇವೇಗೌಡರು, ಕುಮಾರಸ್ವಾಮಿ ಅವರು. ಅಧಿಕಾರ ನೋಡಿ ಒಕ್ಕಲಿಗರು ಒಲೋದಿಲ್ಲ. ಯಾಕೆಂದರೆ ಇಡೀ ಬಿತ್ತಿ ಕಂಡಿಗೆ ಬೆಳೆದು ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅನ್ನ ಹಾಕುವಂಥ ಸಮುದಾಯ. ಅವ್ರು ಯಾವತ್ತೂ ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗೋದಿಲ್ಲ. ಅಥವಾ ಯಾರನ್ನ ಹೊಸಬರು ಬಂದರು ಅಂದರೆ ಅವ್ರ ಪರ ವಾಲೋದಿಲ್ಲ. ನಮಗೆ ಕಿಂಚಿತ್ತೂ 1% ಜನತಾದಳಕ್ಕೆ ಆಗಲಿ ಇದರಿಂದ ತೊಂದರೆ ಆಗೋದಿಲ್ಲ. ಮತ್ತು ಏನು ಒಕ್ಕಲಿಗರೇ ಅಲ್ಲ, ಒಕ್ಕಲಿತನ ಮಾಡುವಂಥವ್ರು, ನಾನು ಜಾತಿ ಮೇಲೆ ಹೇಳೋದಿಲ್ಲ, ಒಕ್ಕಲಿತನ ಮಾಡುವಂಥವ್ರು ಯಾರೇ ಇದ್ದರೂ ಕೂಡ ಎಲ್ಲ ಜಾತಿಯವರು ನಮ್ಮ ನಾಯಕ ಯಾರು ಅಂದರೆ ದೇವೇಗೌಡರು ಅಂತಾರೆ, ಕುಮಾರಸ್ವಾಮಿ ಅಂತಾರೆ. DK ಅವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ನಾವು ಅಭಿನಂದಿಸ್ತೀವಿ ಹೊರತು ನಾವೆಲ್ಲ ಒಕ್ಕಲಿಗರು ಅವ್ರ ಪರ ಹೋಗ್ತಾರೆ ಅಂತ ಯಾರೊಬ್ಬರು ಕೂಡ. ರಾಜಕೀಯ ತಂತ್ರಗಾರಿಕೆಗೆ ಮುಂದಾದ DK ಶಿವಕುಮಾರ್ ಅಂತ ದೇವೇಗೌಡರನ್ನ ಭೇಟಿ ಮಾಡಿ ರಾಜಕೀಯ ತಂತ್ರಗಾರಿಕೆಗೆ ಮುಂದಾದ್ರೆ ಅಂದರೆ JDS ಕಾಂಗ್ರೆಸ್ ಎರಡು ಒಂದನೇ, ನಾವೆಲ್ಲ ಒಂದಾಗಿ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಏನಾದರೂ ಕೂಡ ಮುಗಿಸ್ತಾ ಇದ್ದಾರೆ ಅಂತ. ಇಲ್ಲ, ಆ ಥರ ಏನಾಗೋದಿಲ್ಲ. ಜನತಾದಳ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡೇ ಕೆಲಸ ಮಾಡ್ತೈತೆ ಯಾವ ಕಾಲಕ್ಕೂ. ಮತ್ತು ನಾವು ಯಾವುದೇ ಒಂದು ತತ್ವ ಸಿದ್ಧಾಂತದಲ್ಲಿ ನಾವು ರಾಜಿ ಆಗೋದಿಲ್ಲ. ನಮ್ಮದೇ ಆದಂಥ ತತ್ವ ಸಿದ್ಧಾಂತವನ್ನು ಉಳಿಸ್ಕೊಂಡು ಏನು ನಾವು ಕೆಲಸ ಮಾಡ್ಕೊಂಬಂದಿದ್ದೀವಿ ಜನತಾದಳದವರು, ನಾವು ಅದೇನೇ ಇದನ್ನು ಮುಂದುವರ್ಕೊಂಡು ಹೋಗ್ತೀವಿ.